ಆಚಾರ್ಯರೇ ನಮಗೆ ವಿಸ್ತಾರವಾಗಿ ಹೇಳಿ. ಸರಿ ಮಹಾರಾಜ. ನೋಡಿ ಮಹಾರಾಜ್ರೆ, ನಿನ್ನೆ ಬರುವಂತ ದಾರಿಯಲ್ಲಿ ಪಂಡಿತ ರಾಮಕೃಷ್ಣ ಸ್ವರ್ಣ ಮುದ್ರೆ ತುಂಬಿರುವಂತ ಚೀಲವನ್ನ ಧನಿಮನಿಗೆ ಕೊಟ್ಟು ಹೇಳಿದ್ರಂತೆ, ಈ ಚೀಲವನ್ನ ನನ್ನ ಮನೆಗೆ ತಗೊಂಡೋಗಿ ಕೊಡಿ ಅಂತ. ನಿಮ್ಮ ಮನೆಗೆ? ಅಯ್ಯೋ, ನನ್ನ ಮನೆ ಅಲ್ಲ ಮಹಾರಾಜ್ರೆ. ನಾನು ಹೇಳುವಂತ ಅರ್ಥ ಏನಂದ್ರೆ ಪಂಡಿತ ರಾಮಕೃಷ್ಣನ ಮನೆ ಅಂತ ಅರ್ಥ. ಮತ್ತೆ ಈ ಧನಿಮನಿ ಹೇಗೂ ನನ್ನ ಶಿಷ್ಯರು, ಮತ್ತು ನಾವು ಸದಾ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಶಿಕ್ಷಣವನ್ನೇ ಅವ್ರಿಗೆ ಕೊಟ್ಟಿದ್ದೀನಿ. ಪಂಡಿತ ರಾಮಕೃಷ್ಣನಿಗೆ ಸಹಾಯ ಮಾಡುವಂತ ಸದುದ್ದೇಶದಲ್ಲಿ ಇವರಿಬ್ರು ಆ ಚೀಲವನ್ನ ಇಸ್ಕೊಂಡು ಪಂಡಿತ ರಾಮಕೃಷ್ಣನ ಮನೆಗೆ ತಲುಪಿಸೋದಕ್ಕೆ ಅಂತ ಹೋದ್ರು. ಮತ್ತೆ ನಡುವೆ ದಾರಿಲಿ ಒಬ್ಬ ಕಳ್ಳ ಆ ಚೀಲಕ್ಕೆ ಕೈ ಹಾಕಿ ಅದನ್ನ ಇವರಿಂದ ಕಿತ್ಕೊಂಡು ಬಾವಿಗೆ ಹಾಕ್ಬಿಟ್ಟ. ನಗರ ಕೊತ್ವಾಲರೇ, ಮಹಾರಾಜರೇ, ನಮ್ಮ ರಾಜ್ಯದಲ್ಲಿ ಕಳ್ಳತನವಾಗುತ್ತಿದೆ, ನೀವು ಏನು ಮಾಡುತ್ತಿದ್ದೀರಿ? ನನಗೆ ಈ ತರದ ಯಾವುದೇ ಘಟನೆ ಬಗ್ಗೆ ಸೂಚನೆನೇ ಇಲ್ಲ ಮಹಾರಾಜರೇ. ನೀವು ಎಚ್ಚರಿಕೆಯಿಂದ ಇದ್ದರೆ ತಾನೇ ನಿಮಗೆ ಗೊತ್ತಾಗುವುದು ನಗರದಲ್ಲಿ ಏನಾಗುತ್ತಿದೆ ಎಂದು. ಸತ್ಯವನ್ನ ಹೇಳ್ತಾ ಇದ್ದೀನಿ ಮಹಾರಾಜರೇ. ಪಂಡಿತ ರಾಮಕೃಷ್ಣರು ಈ ತರ ಘಟನೆಯ ಬಗ್ಗೆ ನಮಗೆ ಯಾವ ಸೂಚನೆಯನ್ನು ಕೊಟ್ಟಿಲ್ಲ. ಹೇಗೆ ಕೊಡ್ತಾರೆ? ಹೇಗೆ? ರೋಗ ಮಹಾರಾಜ್ರೆ, ರೋಗ. ಮಹಾರಾಜ್ರೆ, ನೀವು ಚಿಂತೆ ಮಾಡಬೇಕಾಗಿಲ್ಲ. ನಾನು ಈಗಲೇ 4-5 ಜನ ಸೈನಿಕರಿಗೆ ಹೇಳಿ ಬಾವಿಲಿರೋ ಚೀಲನ ತೆಗೆಯೋದಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮಹಾರಾಜ್ರೆ, ಪ್ರಶ್ನೆ ಈಗ ಸ್ವರ್ಣದ ನಾಣ್ಯ ತುಂಬಿರುವ ಚೀಲದ್ದು ಮಾತ್ರ ಅಲ್ಲ. ಪ್ರಶ್ನೆ ಏನಂದ್ರೆ ಪಂಡಿತ ರಾಮಕೃಷ್ಣ ರೋಗಗ್ರಸ್ತನೋ ಅಲ್ಲವೋ ಅನ್ನೋದು. ಹಾ ಗುರುಗಳೇ, ನಾವು ಮರೆತು, ಅಂದರೆ ನಾವು ಅದೇ ವಿಷಯಕ್ಕೆ ಬರುತ್ತಿದ್ದೆವು. ಹಾಗಿದ್ದರೆ ವಿಸ್ತಾರವಾಗಿ ಹೇಳಿ, ಅದಾದ ಮೇಲೆ ಏನಾಯಿತು? ನಂತರ ಧನಿಮನಿ ನಡೆದಂತ ಘಟನೆಯನ್ನ ಹೇಳೋದಕ್ಕೆ ಅಂತ ಹೇಳಿ ಪಂಡಿತ ರಾಮಕೃಷ್ಣನ ಬಳಿ ಹೋದಾಗ ಅವರಿಗೆ ಇದ್ಯಾವುದೂ ನೆನಪೇ ಇಲ್ಲವಂತೆ. ಆ ಸ್ವರ್ಣದ ನಾಣ್ಯಗಳಿರುವಂತಹ ಚೀಲವನ್ನ ಕೊಟ್ಟಿದ್ದೇ ಆತನಿಗೆ ನೆನಪಿಲ್ಲವಂತೆ. ನಿಜವಾಗಿಯೂ ಪಂಡಿತ ರಾಮಕೃಷ್ಣರಿಗೆ ಏನು ನೆನಪಿರುವುದಿಲ್ಲವೇ? ಹೌದು ಮಹಾರಾಜರೇ. ಪ್ರಣಾಮಗಳು ಮಹಾಪ್ರಭು. ಪ್ರಣಾಮಗಳು ಆಚಾರ್ಯರೇ. ಓ ಸರಿ ಸರಿ, ನಿಮಗಿದಂತೂ ನೆನಪಿದೆ. ಈಗ ನಮಗೆ ಅಭಿನಂದನೆಗಳನ್ನ ಹೇಳಬೇಕು ಅನ್ನೋದು. ಇದ್ರಲ್ಲಿ ಏನಿದೆ ಆಚಾರ್ಯರೇ? ನೀವು ಆದರಣೀಯರು, ನಿಮಗೆ ನಮಸ್ಕಾರ ಮಾಡದೇ ಇರೋಕೆ ಹೇಗ್ ಸಾಧ್ಯ ಆಗುತ್ತೆ? ನಾನೀಗ ನಿಮ್ಮ ಬಗ್ಗೆನೇ ಚರ್ಚೆಯನ್ನ ಮಾಡ್ತಿದ್ದೆ ಪಂಡಿತ ರಾಮಕೃಷ್ಣ. ಇದು ಹೊಸ್ತೇನಲ್ಲ ಬಿಡಿ, ಮಾಡಿ ಮಾಡಿ ಅವಶ್ಯವಾಗಿ. ಹಾಗಾದ್ರೆ ಸರ್ವಪ್ರಥಮವಾಗಿ ನೀವು ಇದನ್ನ ಹೇಳಿ, ಮತ್ತೆ ನೀವು ದರ್ಬಾರಿಗೆ ವಿಳಂಬವಾಗಿ ಯಾಕೆ ಬರ್ತಾ ಇದ್ದೀರಾ ಅಂತ. ಅದೇನು ಅಂದ್ರೆ ಆಚಾರ್ಯರೇ, ನಾನು ವಿಚಾರ ಮಾಡ್ತಾ ಎಷ್ಟು ಮಗ್ನನಾಗಿದ್ದೆ ಅಂದ್ರೆ ಅರಮನೆನ ಮರೆತು ನಾನು ಮುಂದೆ ಹೋಗ್ಬಿಟ್ಟಿದ್ದೆ, ಆಮೇಲೆ ಹಿಂದಕ್ಕೆ ಬಂದೆ. ಕೇಳಿದ್ರ ಮಹಾರಾಜ ನೀವೇ? ಕೇಳಿದ್ರ ನೀವೇ? ನೋಡಿ ಮಹಾರಾಜರೇ, ಸಮಸ್ಯೆ ಗಂಭೀರವಾದದ್ದು ಗುರುಗಳೇ. ಇದರಲ್ಲಿ ಈ ತರ ದೋಷವಿಲ್ಲ ಮಹಾರಾಜರೇ. ಈ ರೋಗದ ಲಕ್ಷಣವೇ ಹೀಗಿದೆ. ರೋಗ? ಅದೆಂತ ರೋಗ? ಮಹಾರಾಜ ಪಂಡಿತ ರಾಮಕೃಷ್ಣ ಈ ದರ್ಬಾರ್ನಲ್ಲಿ ವಿಶೇಷ ಸಲಹೆಗಾರನ ಪದವಿಯಲ್ಲಿ ನಿಯುಕ್ತರಾಗಿದ್ದಾರೆ. ಇದು ಬಹಳ ಮಹತ್ವಪೂರ್ಣ ಮತ್ತು ಕಾರ್ಯಕ್ಷಮತೆಯುಳ್ಳ ಪದವಿಯಾಗಿದೆ. ಇಡೀ ರಾಜ್ಯಕ್ಕೆ ಮಾಡಬೇಕಾದಂತ ಮಹತ್ವದ ಕಾರ್ಯವನ್ನ ಈತ ಮರೆತು ಹೋಗ್ತಾನೆ ಅಥವಾ ಸಲಹೆಯನ್ನ ಕೊಡದೆ ಕೂತ್ಕೊಂಡ್ಬಿಡ್ತಾನೆ. ಹಾಗಾಗಿ ಮಹಾರಾಜನ ಮರಗುಳಿತನ ರಾಜ್ಯಕ್ಕೆ ಕಂಟಕವಾಗಿ ಪರಿಣಮಿಸುತ್ತೆ. ಮಹಾಪ್ರಭು, ನಾನು ಮತ್ತೆ ಮರವಿನ ಕಾಯಿಲೆ ಇದು ಸುಳ್ಳು ಮಹಾಪ್ರಭು. ನಾನೀಗ ಹುಷಾರಾಗಿದ್ದೀನಿ, ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ. ಪಂಡಿತ ರಾಮಕೃಷ್ಣ, ಹೇಳಿ, ನೀವು ನಿಮಗೆ ನಾವು ಕೊಟ್ಟ ಚಿನ್ನದ ನಾಣ್ಯಗಳು ತುಂಬಿದ ಕೈ ಚೀಲವು ಎಲ್ಲಿದೆ? ಅದು ಸ್ವರ್ಣ ಮುದ್ರೆ ಇರೋ ಚೀಲನ? ಯಾವ ಚೀಲ ಮಹಾಪ್ರಭು? ನೀವಂತೂ ಯಾವ ಚೀಲನೂ ಕೊಟ್ಟಿಲ್ಲ ನನಗೆ. ಇಲ್ಲಿ ನೋಡಿ ಮಹಾರಾಜ್ರೆ, ನೋಡಿ, ನೀವೇ ನೋಡಿ ಮಹಾರಾಜ್ರೆ, ಎಷ್ಟು ಗಂಭೀರವಾದಂತಹ ಪರಿಣಾಮ ಬೀರಿದೆ. ನಿಮ್ಮ ಮಾತೇ ನೆನಪಿಲ್ಲ ಇವನಿಗೆ ಎಲ್ಲವೂ ಮರೆತು ಹೋಗಿದೆ. ಪಂಡಿತ ರಾಮಕೃಷ್ಣ, ನಾವು ಆ ಚಿನ್ನದ ಚೀಲದ ಬಗ್ಗೆ ಮಾತನಾಡುತ್ತಿದ್ದೇವೆ. ನೀವು ಧನಿಮನಿಗೆ ಕೊಟ್ಟರಲ್ಲ, ಹಾಗೂ ಮರೆತು ಹೋದರಲ್ಲ. ಧಣಿಮಣಿಯವರಿಗೆ ಕೊಟ್ಟಿರೋ ಚೀಲ ಹಾ ಮಹಾಪ್ರಭು, ನೆನ್ಪಾಯ್ತು. ನೀವು ನನಗೆ ಬಹುಮಾನವಾಗಿ ಸ್ವರ್ಣ ಮುದ್ರೆ ಇರೋ ಚೀಲನ ಕೊಟ್ಟಿದ್ರಿ ಅಲ್ವಾ? ನಾನದನ್ನ ದಣಿಮಣಿಯವರಿಗೆ ಕೊಟ್ಟೆ, ಅದನ್ನ ಒಬ್ಬ ಕಳ್ಳ ಕತ್ಕೊಂಡು ಹೋಗ್ಬಿಟ್ಟ. ಹಾ, ನೆನ್ಪಾಯ್ತು ಮಹಾಪ್ರಭು. ನೋಡಿ ಮಹಾರಾಜ, ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ನಿಮ್ಗೆ ಇಡೀ ಘಟನೆ ನೆನಪಾಯ್ತು. ಮತ್ತೆ ಇವಾಗ ನೀವು ಹೇಳಿ, ಈ ರೋಗದ ರಹಸ್ಯವನ್ನ ನೀವು ಎಷ್ಟು ದಿನದಿಂದ ಮುಚ್ಚಿಟ್ಟಿದ್ದೀರಾ? ರಹಸ್ಯ? ಯಾವ ರಹಸ್ಯ ಆಚಾರ್ಯರೇ? ಅದೇ ನಿಮ್ಗಿದೆಯಲ್ಲ ಈಗ ಮರವಿನ ರೋಗ, ಅದು. ಆಚಾರ್ಯರೇ, ನಾನ್ ಸತ್ಯ ಹೇಳ್ತಿದ್ದೀನಿ ಮಹಾಪ್ರಭು, ನನಗ್ ಯಾವ ರೋಗನೂ ಇಲ್ಲ. ನನ್ನ ಸ್ಮರಣ ಶಕ್ತಿ ಸಂಪೂರ್ಣವಾಗಿ ಸರಿ ಇದೆ. ಪ್ರಣಾಮ
ಪ್ರಣಾಮಗಳು ಮಹಾರಾಜ್ರೆ. ಪ್ರಣಾಮಗಳು ದೇವಿ. ನೀವು ಇಲ್ಲಿ ರಾಜದರ್ಬಾರಿನಲ್ಲಿ? ದೇವಿ ಶಾರದಾ, ನೀವೇನಿಲ್ಲಿ? ಶಾರದಾ ದೇವಿ, ನೀವು ರಾಜದರ್ಬಾರಿನಲ್ಲಿ? ಶಾರದಾ, ನೀನ್ ಈ ದರ್ಬಾರ್ನಲ್ಲಿ ಏನ್ ಮಾಡ್ತಿದ್ಯಾ? ಅಯ್ಯೋ, ಇಲ್ಲಿ ನೋಡಿಲಿ, ನೀನು ಪ್ರಸಾದ ತಟ್ಟೆನ ಮನೇಲೆ ಮರ್ತ್ ಬಂದಿದ್ದೆ. ಕೇಳಿದ್ರ ಮಹಾರಾಜ, ನೀವೇ ಕೇಳಿದ್ರ? ಆದ್ರೆ ಇದೆಲ್ಲ ನಿನಗೆ ಎಲ್ಲಿ ಸಿಕ್ತು? ಇತ್ತೀಚೆಗೆಲ್ಲಾನು ಮರ್ತು ಹೋಗ್ತಾನೆ ಇರ್ತೀಯ. ಏನಾಗುತ್ತೆ ನಿನಗೆ? ಅವತ್ತು ತರಕಾರಿ ತಗೊಂಡ್ ಬರಕ್ ಹೇಳಿದೆ, ಅದನ್ನು ಮರ್ತು ಹೋದೆ. ಬೇಕಾಗಿರೋ ವಸ್ತು ಕೈಯಲ್ಲೇ ಇದ್ರು ಇಡೀ ಮನೆ ಹುಡುಕ್ತಾ ಇರ್ತೀಯ. ಅದೆಲ್ಲ ಸರಿ, ಆದ್ರೆ ನೀನು ಇಲ್ಲಿ ಇವತ್ತು ಪ್ರಸಾದ ತರೋದನ್ನೇ ಮರ್ತ್ಬಿಟ್ಟೆ. ಧನಿ ಮನೆಗ್ ಬಂದಿದ್ರು. ಅವರೇ ಹೇಳಿದ್ರು ನೀನು ಪ್ರಸಾದನ ಮಹಾರಾಜರಿಗೆ ಕೊಡ್ಬೇಕು ಅಂತಿದ್ಯಾ ಅಂತ. ನಮ್ಮ ಗುರುಗಳು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸಿದ್ದಾರೆ. ಅದ್ರ ಪ್ರಸಾದ ಕಳಿಸಿದ್ದಾರೆ, ತಗೊಳ್ಳಿ. ಅರೆ ವಾ, ಅದ್ಭುತ ಗುರುವರಿಯರು. ಗುರುವರಿಯರಿಗೆ ಧನ್ಯವಾದ ಹೇಳಿ. ಧನ್ಯವಾದನ ಅದಂತೂ ಮಹಾರಾಜರು ಹೇಳ್ತಾರೆ. ಮಹಾರಾಜರು ಯಾಕೆ? ಯಾಕೆ ಅಂದ್ರೆ ಈ ಪ್ರಸಾದ ನಿಮ್ಗಲ್ಲ, ಮಹಾರಾಜರಿಗೆ. ಓ, ಈ ಪ್ರಸಾದ ಮಹಾರಾಜರಿಗೋಸ್ಕರನಾ? ಹಾಗಾದ್ರೆ ಇದನ್ನ ಇಲ್ಲಿಗೆ ಯಾಕೆ ತಂದ್ರಿ? ಅರಮನೆಗೆ ಹೋಗ್ಕೊಡಿ. ನಮ್ಮ ಗುರುಗಳು ಆದೇಶ ಮಾಡಿದ್ದಾರೆ ಈ ಪ್ರಸಾದವನ್ನ ತಾವು ರಾಜ ದರ್ಬಾರಿಗೆ ತಗೊಂಡ್ ಬರ್ಬೇಕು ಅಂತ. ಸರಿ, ಅದನ್ನಲ್ಲಿಡಿ. ಶಾರದಾ, ನನ್ ದರ್ಬಾರಿಗೆ ಹೋಗಕ್ ತಡ ಆಗ್ತಿದೆ. ಸ್ವಲ್ಪ ಅಲ್ಪಾಹಾರ ತಗೋಬಾ. ಈಗಲೇ ತರ್ತೀನಿ. ಅಯ್ಯೋ, ನೀವಿಬ್ರು ಕೂಡ ಮೃಷ್ಟಾನ. ಇವರಿಬ್ರು ಎಲ್ಲಿ ಹೋದ್ರು? ಮತ್ತೆ ಪ್ರಸಾದನು ಕೂಡ ತಗೊಂಡು ಹೋದ್ರು. ತುಂಬಾ ಚೆನ್ನಾಗಿದೆ ಇದು. ತಗೋ, ನೀನ್ ತಿಂತಾ ಇರು, ನಾನು ಈಗ್ಲೇ ಬರ್ತೀನಿ. ಶಾರದಾ, ದರ್ಬಾರಿಗೆ ಹೋಗೋಕೆ ತಡ ಆಗ್ತಿದೆ, ನಾನು ಹೊರಡ್ತೀನಿ. ಅಯ್ಯೋ, ಮಹಾರಾಜ ಪ್ರಸಾದ ತಗೊಂಡು ಹೋಗೋದ್ ಮರ್ತೇ ಬಿಟ್ಟ. ರಾಮನ್ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ನೆನ್ಪಿದೆ, ಆದ್ರೆ ನಾನು ಇದನ್ನ ಕೇಳಿಸ್ಕೊಳ್ಳಿ ಮಹಾರಾಜರೇ. ಮರೆವುತನದ ಒಂದು ಪರಾಕಾಷ್ಠೆ. ನೆನಪಿನ ಶಕ್ತಿ ಕಳೆದುಕೊಳ್ಳುವ ಲಕ್ಷಣಗಳು ಮಹಾರಾಜರೇ. ಇಲ್ಲ ಗುರುವರ್ಯ, ಇಷ್ಟು ಸಾಕ್ಷಿಗಳು ಸಿಕ್ಕ ಮೇಲೂ ಕೂಡ ನೀವು ಒಪ್ಕೊಳ್ತಿಲ್ವಲ್ಲ? ಆದ್ರೆ ಆಚಾರ್ಯರೇ, ಇದು ತುಂಬಾ ಸಣ್ಣ ವಿಷಯ. ಸಣ್ಣ ಪುಟ್ಟ ಮರುವಂತೂ ಪ್ರತಿಯೊಬ್ಬರಿಗೂ ಕೂಡ ಆಗತ್ತಲ್ವಾ? ನೀವಂತೂ ಇದು ಸಾಮಾನ್ಯವಾದ ಪ್ರಸಂಗ ಅಲ್ಲ ರಾಮಕೃಷ್ಣ. ನಿಮ್ಮ ಈ ರೋಗ ಕೊನೆಯ ಹಂತವನ್ನ ತಲುಪಿದೆ ಮತ್ತು ಇದು ರಾಜ್ಯಕ್ಕೆ ಬಹಳ ದೊಡ್ಡ ಕಂಟಕ. ರಾಜ್ಯಕ್ಕೆ ಅಪಾಯನ? ಏನ್ ಹೇಳ್ತಿದ್ರಿ ಆಚಾರ್ಯರೇ? ಕೇಳಿದ್ರ ಮಹಾರಾಜವನ್ನ? ಈಗ ತಾನೇ ಮಾತಾಡಿದ್ದನ್ನ ಮರೆತು ಹೋಗಿ ಮತ್ತೆ ನಾನು ಏನ್ ಹೇಳಿದೆ ಅಂತ ನನ್ನನ್ನೇ ಕೇಳ್ತಾ ಅಯ್ಯೋ ಇಲ್ಲ ಗುರುವರ್ಯ, ನಾನು ಕೇವಲ ಮಹಾರಾಜೇ, ನಿಮ್ಮ ಸಭೆಯಲ್ಲಿ ಈಗ ವಿಶೇಷ ಸಲಹೆಗಾರರು ಮರಗುಳಿತನದ ರೋಗದಿಂದ ಬಳಲುತ್ತಿದ್ದಾರೆ ಮತ್ತು ರಾಜ್ಯದಲ್ಲಿ ಎಷ್ಟು ಪ್ರಮುಖ ಮತ್ತು ಮಹತ್ವಪೂರ್ಣ ಕಾರ್ಯಗಳಿರ್ತವೆ. ಅದಕ್ಕಾಗಿ ನೀವು ರಾಮಕೃಷ್ಣನಿಂದ ವಿಶೇಷ ಸಲಹೆಗಳನ್ನ ಕೂಡ ಪಡಿತೀರಾ. ಒಂದು ವೇಳೆ ಅನ್ಕೊಳ್ಳಿ ಇವನು ಯಾವುದಾದ್ರೂ ಕಾರ್ಯದ ಮಹತ್ವವನ್ನು ಮರೆತು ಹೋದ್ರೆ ಅದು ರಾಜ್ಯಕ್ಕೆ ಎಷ್ಟು ಹಾನಿಯನ್ನು ಉಂಟು ಮಾಡುತ್ತೆ ಅಂತ. ಮಹಾರಾಜರೇ, ನಮ್ಮ ಕೋರಿಕೆ ಏನಂದ್ರೆ ಈ ಪಂಡಿತ ರಾಮಕೃಷ್ಣನನ್ನ ಇವನ ವಿಶೇಷ ಸಲಹೆಗಾರ ಪದವಿಯಿಂದ ತಾತ್ಕಾಲಿಕವಾಗಿ ಇವನಿಗೆ ಬಿಡುಗಡೆಯನ್ನ ಕೊಡಬೇಕು. ಯಾಕಂದ್ರೆ ನನಗಂತೂ ಇಷ್ಟ ಇಲ್ಲ ಇವನ ತಲೆಗೆ ಅತಿ ಹೆಚ್ಚು ಒತ್ತಡವನ್ನ ಕೊಡೋದಕ್ಕೆ. ಮತ್ತೆ ಕೆಲಸ ಯಾವಾಗ ಕಡಿಮೆ ಆಗುತ್ತೆ, ಮರವಿನ ರೋಗ ಕೂಡ ಕಡಿಮೆ ಆಗುತ್ತೆ. ಉಚಿತವಾದ ಮಾತು ಗುರುಗಳೇ. ಇಲ್ಲ, ಇದು ಸರಿ ಇಲ್ಲ. ಮಹಾರಾಜರ ಮಾತ್ರ ಅನುಚಿತ ಅಂತ ಹೇಳ್ತಾ ಇದ್ದೀರಾ ನೀವು? ಇದು ರಾಜದ್ರೋಹ. ಅಯ್ಯೋ ಗುರುವರ್ಯ, ನೀವ್ ಈ ಮಾತನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ? ನಾನ್ ಕೇವಲ ಇದನ್ನ ಹೇಳ್ತಿದ್ದೀನಿ, ನನಗೆ ಯಾವ ರೋಗನೂ ಇಲ್ಲ. ಈ ಆರೋಪ ಸುಳ್ಳು ಅಂತ ಹೇಳ್ದೆ. ಮಹಾರಾಜರೇ, ಹೇಗೆ ಒಬ್ಬ ಅಪರಾಧಿ ನಾನೇ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಿಲ್ವೋ ಹಾಗೆ ಒಬ್ಬ ರೋಗಿ ತನಗೆ ರೋಗವಿದೆ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ. ಪಂಡಿತ ರಾಮಕೃಷ್ಣ. ಹಾ ಮಹಾಪ್ರಭು. ನೀವು ಸ್ವಲ್ಪ ದಿನಗಳ ಕಾಲ ವಿರಾಮ ತೆಗೆದುಕೊಳ್ಳಿ, ವಿಶ್ರಾಂತಿ ಪಡೆಯಿರಿ. ನಾವು ಬಯಸುತ್ತೇವೆ ನೀವು ಅತಿ ಶೀಘ್ರವಾಗಿ ಗುಣವಾಗಲಿ ಎಂದು. ನಾವು ಹೇಳುತ್ತೇವೆ ನೀವು ಹಿಂದೆ ವೈದ್ಯರನ್ನು ಭೇಟಿಯಾಗಿ ಎಂದು ಹಾಗೂ ಗುಣಮುಖರಾಗಿ ಎಂದು. ನಮಗೆ ಒಬ್ಬರು ವೈದ್ಯರು ಪರಿಚಯವಿದ್ದಾರೆ ಇಂತಹ ರೋಗಗಳನ್ನು ಗುಣಪಡಿಸುವಂಥವರು. ಮಂತ್ರಿಗಳೇ, ಮಹಾರಾಜರೇ, ನೀವು ವೈದ್ಯರಿಗೆ ತಿಳಿಸಿ. ಸರಿ ಮಹಾರಾಜರೇ. ಏನಾಗ್ತಿದೆ? ನನ್ನಿಂದ ಏನಾದ್ರೂ ತಪ್ಪಾಗ್ಬಿಡ್ತಾ ಇಲ್ಲಿ? ಇಲ್ಲ, ನಿನ್ ಕಾರಣದಿಂದಲೇ ನನಗೆ ವಿಶ್ರಾಂತಿ ಮಾಡೋ ಅವಕಾಶ ಸಿಕ್ಕಿದ್ದು ಅಲ್ವಾ? ಎತ್ಕ
ಎತ್ಕೋ. ಹೌದಾ? ಮನೆಗ್ ನಡಿ, ಮನೆಗ್ ಹೋಗಿ ಎತ್ಕೋತೀನಿ. ಏನ್ ಎತ್ಕೋಬೇಕು ಹೇಳು. ಇದೆಲ್ಲದ್ರ ಲಾಭ ಎತ್ಕೋ, ಮನೇಲಿ ವಿಶ್ರಾಂತಿ ತಗೋ. ಹಾಗಿದ್ದರೆ ಮಂತ್ರಿಗಳೇ, ಇಂದಿನ ಕಾರುಬಾರು ಶುರು ಮಾಡಿ. ಆಗ್ಲಿ ಮಹಾರಾಜರೇ. ಪಂಡಿತ ರಾಮಕೃಷ್ಣ, ನೀವೇನ್ ಮಾಡ್ತಾ ಇದ್ದೀರಾ ಈಗ? ನಿಮ್ಮ ಉಪಸ್ಥಿತಿಯೂ ಸಹ ಈಗ ಅವಶ್ಯಕತೆ ಇಲ್ಲ. ಹೋಗಿ 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 ವಿಶ್ರಾಂತಿ ತಗೊಳ್ಳಿ. ಇದೇನಾಯ್ತು ರಾಮ? ಕಡೆಗೂ ತಥಾಚಾರ್ಯರು ನಿನ್ನ ರಾಜ್ಯಸಭೆಯಿಂದ ಹೊರಗಡೆ ಹಾಕೋದ್ರಲ್ಲಿ ಸಫಲರಾಗ್ಬಿಟ್ರು. ಇದನ್ನ ಬಾದಾಮಿ ಹಾಕಿರೋ ಹಾಲು. ಹಾಲ ಈ ಸಮಯದಲ್ಲಿ? ಇದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ನನಗೆ ನೆನಪಿನ ಶಕ್ತಿ ತುಂಬಾನೇ ಚೆನ್ನಾಗೇ ಇದೆ. ನೆನಪಿನ ಶಕ್ತಿ ಬಗ್ಗೆ ಮಾತಾಡಿ ನನಗೆ ಸಿಟ್ಟು ಬರಿಸ್ಬೇಡ. ಎತ್ಕೊಳ್ಳಿ. ನಾನು ಎತ್ಕೊಳ್ಳೋದಿಲ್ಲ, ತಗೊಂಡೋಗಿದ್ದೇನಾ? ನಿನಗಲ್ಲ, ಅಮ್ಮನಿಗೆ ಹೇಳ್ತಾ ಇದೀನಿ. ಅಮ್ಮ, ದೊಣ್ಣೆ ಎತ್ಕೊಳ್ಳಿ. ನನ್ ಮಾತನ್ನ ಕೇಳಲ್ಲ ಅನ್ಸುತ್ತೆ. ಹಾಲು ಕುಡಿದೇ ಇದ್ರೆ. ನಾನು ಯಾವಾಗ್ಲೂ ಯೋಚಿಸ್ತಾನೆ ಇದ್ದೆ, ಅಷ್ಟು ಬೈಗಳನ್ನ ಕೇಳಿ ಇಷ್ಟೆಲ್ಲ ಹೊಡೆಸ್ಕೊಂಡ್ರು ಕೂಡ ಅವನ್ಮೇಲೆ ಯಾವತ್ತೂ ಪರಿಣಾಮ ಬೀಳ್ತಾನೆ ಇರ್ಲಿಲ್ಲ. ಈಗ ಅರ್ಥ ಆಗ್ತಿದೆ, ಇದಕ್ಕೆಲ್ಲ ಕಾರಣ ಅವನ್ ಮರವು. ಅಮ್ಮ, ನನಗೆ ಮರವಿನ ಕಾಯಿಲೆ ಇಲ್ಲ. ಸದ್ಯ ಆ ತಾತಾಚಾರ್ಯ ಅವರಿಂದ ನಮ್ಗೆ ರೋಗದ ಬಗ್ಗೆ ಗೊತ್ತಾಯ್ತು. ನಾವಂತೂ ಅವ್ರ ನಕ್ಕಪಟ್ಟಿ ದುರಾಚಾರಿ ಅಂತೆಲ್ಲ ಬೈತಾ ಇದ್ವಿ. ಇವತ್ತು ಅವ್ರಿಂದಾನೆ ಸಹಾಯ ಆಯ್ತು. ಈಗ ರೋಗ ಇರೋದು ಗೊತ್ತಾಗಿರೋದ್ರಿಂದ ಔಷಧಿ ಕೊಡಿಸಬಹುದು. ಆದ್ರೆ ಅಮ್ಮ, ನಾನು ನಿನ್ಮೇಲೆ ಎಷ್ಟೆಲ್ಲ ಕಿರ್ಚಾಡ್ತಾ ಇದ್ದೆ. ನನಗೆ ಗೊತ್ತೇ ಇರ್ಲಿಲ್ಲ ನಿನಗೆ ರೋಗ ಇದೆ ಅನ್ನೋದು. ಆ ತಾತಾಚಾರ್ಯರನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ. ಹೌದಾ? ಇದ ಕಾಲ್ನ ಅದಕ್ಕೆ ಯಾವಾಗ್ಲೂ ಅಮ್ಮ ನನ್ ಗಂಟೆ ತಲಕ್ ಮತ್ತೋದ ಆ ತಲೆಗೆ ಏ ಗುಂಡಪ್ಪ, ನನಗೆ ಸಿಟ್ಟು ಬರ್ಸ್ಬೇಡ. ನನ್ ಸಿಟ್ಟು ಬಗ್ಗೆ ನಿನಗೆ ಸರಿ ಗೊತ್ತಿಲ್ಲ. ಸರಿಯಾಗಿ ಮಿಠಾಯಿ ತಿನ್ನೋದು ಮತ್ತೆ ರಾಮ, ಯಾವ ಕೆಲಸ ಮಾಡೋದಾದ್ರೂ ರಾಮ, ಮತ್ತೆ ಗಂಟೆ ತಂದ್ಕೊಳ್ಳೋದಕ್ಕೂ ರಾಮ. ಆದ್ರೆ ಪ್ರಶಂಸೆ ಮಾಡೋದು ಮಾತ್ರ ಆ ತಾತಾಚಾರ್ಯರ್ನ. ಅವರು ಷಡ್ಯಂತ್ರ ಮಾಡಿ ನನ್ನನ್ನ ರಾಜ ದರ್ಬಾರಿನಿಂದ ಹೊರಗಡೆ ಹಾಕಿದ್ರು. ತಾತಾಚಾರ್ಯರಿಗೆ ಬೈಯೋದನ್ನ ನಿಲ್ಸು. ಮೊದ್ಲು ಈ ಬಾದಾಮಿ ಹಾಲನ್ ಕುಡಿ. ಇದರಿಂದ ನಿನ್ ನೆನಪಿನ ಶಕ್ತಿ ಚೆನ್ನಾಗಾಗುತ್ತೆ. ಯಾವ ಅವಶ್ಯಕತೆನೂ ಇಲ್ಲ. ನನ್ನ ಆರೋಗ್ಯ ಚೆನ್ನಾಗೇ ಇದೆ, ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ. ನಾನು ಎಷ್ಟು ಅಂತ ಹೇಳಿ ನಿಮ್ಗೆ, ನೀವ್ ಯಾರು ಅರ್ಥನೇ ಮಾಡ್ಕೋತಿಲ್ಲ. ನಾನ್ ಮುದ್ರೆ ಎಲ್ಲಿದೆ ಅಂತ ನೋಡ್ ಬರ್ತೀನಿ. ಆ ಕಡೆ ಎಲ್ಲಿ ಹೋಗ್ತಾ ಇದ್ಯಾ? ಆ ಕಡೆ ಇರೋದು ಮಲ್ಗೋ ಕೋಣೆ. ಆಚೆ ಹೋಗೋ ಬಾಗ್ಲು ಈ ಕಡೆ ಇದೆ. ನೆನ್ಪಿದೆ ನನಗೆ, ನಾನಲ್ಲಿ ಪಾದರಕ್ಷೆ ಹಾಕಕ್ ಹೋಗಿದ್ದೆ. ಹಾ, ಆದ್ರೆ ಚಪ್ಪಲಿ ಅಲ್ಲಿಲ್ವಲ್ಲ. ಮತ್ತೆಲ್ಲಿದೆ? ನೀನ್ ಎಲ್ಲಿಟ್ಟಿದ್ಯೋ ಅಲ್ಲಿ. ಎಲ್ಲಿಟ್ಟೆ ನನ್ ಪಾದುಕೆ? ಮರ್ತೋಯ್ತಾ? ಅದನ್ನ ಮಲ್ಗೋ ಕೋಣೆಲಿಟ್ಟಿದ್ದೆ. ಅಯ್ಯೋ, ನಾನೀಗ ಮಲ್ಗೋ ಕೋಣೆಗೆ ಹೋಗ್ತಿದ್ದೆ ಅಲ್ವಾ? ಆದ್ರೆ ಹೋಗ್ತಾ ಇರ್ಲಿಲ್ಲ ತಾನೆ. ಅಂದ್ರೆ ಅದನ್ನ ಎಲ್ಲಿಟ್ಟಿದ್ದೆ ಅಂತ ನೀನು ಮರ್ತೆ ಹೋಗಿದ್ದೆ. ಇದರಿಂದ ಸಾಬೀತಾಗ್ತಾ ಇದೆ ನಿನಗೆ ಮರ್ವಿನ ರೋಗ ಇದೆ ಅನ್ನೋದು, ಅಲ್ವಾ ಅಮ್ಮ? ಅಯ್ಯೋ, ನನಗೆ ಯಾವ ರೋಗನೂ ಇಲ್ಲ. ನನಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ವೈದ್ಯರೆಲ್ಲೋ ಹೊರ ಹೋಗಿರಬಹುದು ಅಂತ. ಯಾರು ಹೇಳಿದ್ದು ನಾನು ಹೊರಗಡೆ ಹೋಗಿದ್ದೀನಿ ಅಂತ? ನಾನಂತೂ ಇಲ್ಲೇ ಒಳಗಡೆ ಅಡ್ಕೊಂಡಿದ್ದೆ. ನನ್ನ ಮನಸ್ಸಿನ ನೇತ್ರಗಳಿಂದ ಏನೋ ಒಂದು ಪರಿಶೋಧನೆಯನ್ನ ಮಾಡ್ತಿದ್ದೆ. ಆದ್ರೆ ನೀವ್ಯಾಕೆ ಹೇಳಿದ್ರಿ ನಾನು ಹೊರಗಡೆ ಹಾರಕ್ ಹೋಗಿದ್ದೀನಿ ಅಂತ? ಕಾಣಿಸ್ಲೇ ಇಲ್ವಲ್ಲಪ್ಪ, ಅದಕ್ಕೆ ನನಗೆ ಹಾಗೆ ಅನ್ನಿಸ್ತು ಅಷ್ಟೇ. ಅಂದ್ರೆ ನಿಮ್ಮ ನೇತ್ರಗಳಿಂದ ಏನನ್ನೂ ಸರಿಯಾಗಿ ನೋಡಕ್ ಆಗ್ತಿಲ್ಲ ಅಲ್ವಾ? ನಾನು ನಿಮ್ಗೆ ಎಂತ ಔಷಧಿನ ಕೊಡ್ತೀನಿ ಅಂದ್ರೆ ನಿಮ್ಮ ಈ ರೋಗ ತಕ್ಷಣ ಆಹಾರ ಹೋಗ್ಬೇಕು. ನನಗೇನು ಆಗಿಲ್ಲ ಕಣ. ನಮ್ಮನ್ನ ದಯವಿಟ್ಟು ನಂಬಿ, ಮುಂದೆ ಮುಂದೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಬನ್ನಿ, ಆಸನವನ್ನ ಅಲಂಕರಿಸಿ. ನಿಮ್ಗೆ ಉಪಚಾರ ಮಾಡ್ಬೇಕು. ನಾನು ಚೆನ್ನಾಗಿದ್ದೀನಿ. ಬನ್ನಿ ಬನ್ನಿ. ಅಯ್ಯಯ್ಯೋ, ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನನ್ನ ಕಣ್ಣಿಗೆ ಬೆಂಕಿ ಹಾಕ್ಬಿಟ್ರೇನೋ ಅನ್ನಿಸ್ತಾ ಇದೆ. ಮುಂಚೆನೆ ಹೇಳಿದ್ನಲ್ಲ ನಿಮ್ಮ ಸಮಸ್ಯೆ ಎಲ್ಲ ಹಾರೋಗುತ್ತೆ ಅಂತ. ಏಯ್, ಏನಾಯ್ತು? ಏನ್ ಹಾಕ್ತಾ ನೀನು? ಇದು
ಇಬ್ಬಿಬ್ರು ವೈದ್ಯರು ಕಾಣಿಸ್ತಾ ಇದ್ದಾರಲ್ಲ ನನಗೆ. ಪ್ರಾರಂಭದಲ್ಲಿ ನಿಮ್ಗೆ ಏನೂ ಕಾಣಿಸ್ತಾ ಇರ್ಲಿಲ್ಲ, ಆದ್ರೆ ಈಗ ಎರಡೆರಡು ಕಾಣಿಸ್ತಾ ಇದೆ. ವೈದ್ಯ ವೈದ್ಯ, ನಾನೇನ ಬಿಡೋದಿಲ್ಲ ಖಂಡಿತ. ಅಯ್ಯೋ ಗುರುಗಳೇ, ಯಾವ ಕಡೆಗೆ ಹೋಗ್ತಾ ಇದ್ದೀರಾ? ವೈದ್ಯರಾಜರು ಇಲ್ಲಿದ್ದಾರೆ, ಇವ್ರನ್ನ ಹಿಡೀರಿ. ದಲಿಮನೆ, ನೀವು ನಾಲ್ಕು ಕಾಣಿಸ್ತಾ ಇದ್ದೀರಾ ಕಣ್ರ. ಮೂರ್ಖರ, ಹಿಡಿರೋ ವೈದ್ಯನ. ಅವನ್ನ ಹಿಡ್ಕೊಂಡು ನನ್ನ ಹತ್ರ ಕರ್ಕೊಂಬನ್ರ. ನಾನೀಗ ನಿನ್ನ ಬಿಡೋದಿಲ್ಲ. ಗುರುಗಳೇ, ನಾನಿದು ಅದೆಂತ ಔಷಧಿ ನನ್ನ ಕಣ್ಣಿಗೆ ಹಾಕ್ತೀಯ ನೀನು? ನನಗೆ ಹೇಗೆ ಅನುಭವ ಆಗ್ತಾ ಇದೆ ಅಂದ್ರೆ ನನ್ನ ಕಣ್ಣೇನೋ ಹಾಳಾಗುತ್ತೆ ಅನ್ಸುತ್ತೆ. ನೀವು ನಿಮ್ಮ ನೇತ್ರಗಳನ್ನ ಸ್ವಲ್ಪ ಉಜ್ಕೊಂಡ್ರೆ ನಿಮ್ಮ ಎಲ್ಲ ಸಮಸ್ಯೆ ಹಾರು ಹೋಗ್ಬಿಡುತ್ತೆ. ಉಜ್ತೀನಿರ. ಬೀಗ, ಈ ಬಾಗ್ಲಿಗೆ ಬೀಗ ಯಾಕೆ ಹಾಕಿದ್ದೀರಾ? ನೀನು ಆಚೆ ಹೋಗ್ಬಾರ್ದು ಅಂತ. ನೀನ್ ಮನೆಗ್ ಬರೋ ದಾರಿನ ಮರ್ತು ಹೋದ್ರೆ ಆಮೇಲೆ ನಾವೇನ್ ಮಾಡೋದು? ಹೌದು, ಲಾಮ ಏನಾದ್ರೂ ಮರ್ತೋದ್ಲೆ ಮುಂದೆ ಬಾವಿ ಇದೆ ಅಂತ, ಅವಾಗ ಲಾಮ ಬಾವಿಯಲ್ಲಿ ಬಿದ್ದೋಗ್ತಾನೆ. ಶಾರದಾ, ಬೀಗದ ಚಾವಿ ಕೊಡು. ಇಲ್ಲ, ನಾನ್ ಬೀಗದ ಕೈ ಕೊಡೋದಿಲ್ಲ. ನೀನು ಸಂಪೂರ್ಣವಾಗಿ ಸರಿ ಹೋಗೋವರೆಗೂ ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ. ಅಯ್ಯೋ, ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಇದು ಆಚಾರ್ಯ ತಾತಾಚಾರ್ಯರ ಷಡ್ಯಂತ್ರ, ನನ್ನನ್ನ ರಾಜ್ ದರ್ಬಾರಿಂದ ಮತ್ತೆ ವಿಜಯನಗರದಿಂದ ಶಾಶ್ವತವಾಗಿ ಹೊರಗಡೆ ಹಾಕೋಕೆ. ನಮಗ್ ಬೇರೆ ಏನೋ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಏನು ಅಂತಂದ್ರೆ ನಿನಗೀಗ ರೋಗ ಬಂದಿದೆ ಅನ್ನೋದಷ್ಟೇ. ಹಾಗೆ ನಿನಗೆ ವಿಶ್ರಾಂತಿ ಅಗತ್ಯ ಇದೆ ಅನ್ನೋದು. ಅಯ್ಯೋ, ನನಗ್ ಯಾವ ರೋಗನೂ ಇಲ್ಲ ಶಾರದಾ, ನನಗೆಲ್ಲ ನೆನ್ಪಿದೆ. ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ? ಹೌದಾ? ಹಾಗಾದ್ರೆ ಹೇಳು, ನಮ್ಮ ಮದುವೆ ಆಗಿದ್ದ ದಿನಾಂಕ ಯಾವುದು ಅಂತ? ವಿವಾಹ. ಅಯ್ಯೋ ಲಾಮ, ನಿನ್ ಮದ್ವೆ ದಿನದ ದಿನಾಂಕ ನೆನಪಿಲ್ವಾ? ಶಾರದಾ, ಈ ಸಂಸಾರದ ಆದಿಪುರುಷನಿಗೂ ಕೂಡ ವಿವಾಹದ ದಿನಾಂಕ ನೆನಪಿರೋದಿಲ್ಲ. ಹೌದಾ? ಅಮ್ಮ ಹೇಳ್ತಿದ್ದಾರೆ ಇವ್ರ ಮತ್ತೆ ಮಾವನವರ ಮದ್ವೆ ದಿನಾಂಕನ ಹೇಳು ಅಂತ. ಅವಾಗ ನಮಗೆ ಗೊತ್ತಾಗುತ್ತೆ ನಿನಗೆ ಮರ್ವಿನ್ ರೋಗ ಇಲ್ಲ ಅಂತ. ಹಾ ಹಾ ಹಾ, ನನಗೆ ಮರ್ವಿನ್ ಕಾಯಿಲೆ ಇದೆ. ಮರ್ವಿನ್ ಕಾಯಿಲೆ ಅಲ್ಲ, ನನಗೆ ನೆನಪಿನ ಶಕ್ತಿ ಸಮಸ್ಯೆ ಮಾತ್ರ ಅಲ್ಲ, ಮಾನಸಿಕವಾಗ್ಲೂ ಕೂಡ ಅಸ್ವಸ್ಥನಾಗಿ ಹೋಗಿದ್ದೀನಿ ನಾನು. ಈ ತರ ಮಾತುಗಳನ್ನ ಕೇಳೋದ್ಕಿಂತ ನಾನು ಮಲ್ಗೋ ಕೊನೆಗೆ ಹೋಗ್ತಿದ್ದೀನಿ. ಅಮ್ಮ, ಈಗ ಅವನು ನಂಬೇ ಬಿಟ್ಟ ಅವನಿಗೆ ರೋಗ ಇದೆ ಅನ್ನೋದು. ನನಗೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ನಾವು ನಿಮ್ಮ ಕಣ್ಣುಗಳಿಗೆ 4 ಜನ ಕಾಣ್ತಿಲ್ಲ ಅಲ್ವಾ? ಅನ್ಸತ್ತೆ ಗುರುಗಳಿಗೆ ಎಲ್ಲಾನು ಸರಿಯಾಗಿ ಕಾಣಿಸ್ತಾ ಇದೆ. ಗುರುಗಳು ನನ್ನ ಕಾಪಾಡಕ್ ಸರಿಯಾಗಿ ಹೊಡೆದ್ರು. ವೈದ್ಯ, ನನ್ನ ಮಾತನ್ನ ಗಮನ ಇಟ್ಟು ಕೇಳು. ಮಹಾರಾಜ ಶ್ರೀಕೃಷ್ಣದೇವರಾಯರ ಆದೇಶ ಆಗಿದೆ. ಅವರ ವಿಶೇಷ ಸಲಹೆಗಾರ ರಾಮಕೃಷ್ಣನ ಉಪಚಾರ ನೀನು ಮಾಡ್ತೀಯ? ಹೌದು, ಅವರು ನನಗೂ ಸಂದೇಶ ಕಳಿಸಿದ್ರು. ನಾನು ಅವರ ಉಪಚಾರಕ್ಕೆ ಔಷಧಿನೂ ತಯಾರು ಮಾಡ್ಕೊಂಡಿದ್ದೇನೆ. ಅವರು ಮರೆಯುವಂತ ಕಾಯಿಲೆ ಹಾರೋಗ್ಬಿಡುತ್ತೆ, ಮತ್ತೆ ಅಸ್ಮರಣ ಶಕ್ತಿ ವಾಪಸ್ ಬಂದ್ಬಿಡುತ್ತೆ. ಅದೇ ತಾನೇ ನನಗೀಗ ಬೇಡವಾಗಿರೋದು. ಹಾಗಾದ್ರೆ ಇನ್ನೇನು ಹಾರೋಗೋ ತರ ಮಾಡ್ಬೇಕು? ನಾನು ಕೇಳ್ತಾ ಇರೋದು ಪಂಡಿತ ರಾಮಕೃಷ್ಣನಿಗೆ ಎಂಥ ಔಷಧಿ ಕೊಡಬೇಕು ಅಂದ್ರೆ ಅವನಿಗೆ ನೆನಪಿನ ಶಕ್ತಿ ಮತ್ತೆ ವಾಪಸ್ ಬರಬಾರ್ದು. ಇರೋಂಥ ನೆನಪಿನ ಶಕ್ತಿ ಸಹ ಮರ್ತು ಹೋಗ್ಬೇಕು. ಇಲ್ಲ ಅಂದ್ರೆ ನಾನ್ ನಿನ್ನ ವಿಜಯನಗರದಿಂದ ಹಾರಿಸ್ಬಿಡ್ತೀನಿ. ಇಲ್ಲ, ಖಂಡಿತ ಇಲ್ಲ. ನಾವು ಖಂಡಿತ ಈ ತರ ಮಾಡೋದಿಲ್ಲ. ನಾನು ಹೇಗೆ ಹೇಳಿದ್ನೋ ಹಾಗೆ ಮಾಡ್ಬೇಕು ವೈದ್ಯ. ಆದ್ರೆ ನಾವ್ ಈ ರೀತಿ ಯಾಕೆ ಮಾಡ್ಬೇಕು?